ಏನಂತಾನ ನಿಮ್ಮಪ್ಪ? ಚೆನ್ನಾಗಿ ಉಗುದು ಉಪ್ಪು ಹಾಕಿದ್ರು. ಯಾರನ್ನು? ಮೊದ್ಲು ನಿಮ್ಮನ್ನ, ಆಮೇಲೆ ನನ್ನನ್ನ. ಫೂಲ್ ನಿಮ್ಮಪ್ಪ ಬಾವಿ ಒಳಗಿರೋ ಕಪ್ಪೆ, ಎಮ್ಮೆ, ದನ, ಗಂಜಲ ಇದು ಬಿಟ್ಟು ಏನೋ ಗೊತ್ತ ಅವ್ನಿಗೆ? ಅದ್ರಲ್ಲೇ ನನ್ನ ಮಗನ್ ಓದ್ಸಿದ್ದು ಅಂತ ಕೂಗಾಡಿದ್ರು. ಏನಂಕಲ್, ಅಮೆರಿಕ ಅಂದ್ರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು ಇರ್ತಾವೆ ಅನ್ಕೊಂಡಿದ್ದೆ, ಒಂದು ಕಾಣ್ತಾನೆ ಇಲ್ಲ. ಎಲ್ಲ ಊರಲ್ಲೂ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು ಇರಲ್ವಾ? ಒಂದ್ ಸಿಟಿಗೆ ಡೌನ್ ಟೌನ್ ಅಂತ ಇರುತ್ತೆ, ಅಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು ಇರುತ್ತೆ. ಹೌದಾ? ಅದ್ ಸರಿ, ನಾನ್ ಹೇಳಿದ ಎಲ್ಲಾ ಕೋರ್ಸ್ ಜೊತೆ ಕಂಪ್ಯೂಟರ್ ಕೋರ್ಸ್ ಸ್ಟಡಿ ಮಾಡಿದ್ಯಾ ಅಥವಾ ಪಾರ್ಟಿ ಗಿರ್ಟಿ ಅಂತ ಮಜಾ ಉಡಾಯಿಸ್ಬಿಟ್ಯಾ? ಹ್ಞೂ ಅಂಕಲ್, ಪ್ರಿಪೇರ್ ಆಗಿದ್ದೀನಿ ಅಂದೆ. ಅಂಕಲ್, ವರ್ಷಕ್ಕೆ $55,000 ಸಂಬಳ ಅಂತಿತ್ತಲ್ಲ, ಸಂಬಳ ತಿಂಗಳಿಗೊಂದ್ಸಲನೋ ವಾರಕ್ಕೊಂದ್ಸಲ ಕೊಡ್ತಾರೋ? ಯಾವ್ದು? ಓ, ಆ ಸ್ಪಾನ್ಸರ್ ಲೆಟರ್ ಇತ್ತಲ್ಲ ಅದಾ? ಲೋ, ಅದು ವೀಸಾಗೆ ಅಂತ ಡಮ್ಮಿ ಕಳ್ಸಿರೋ ಲೆಟರ್. ಹೌದಾ? ನಮ್ದು ಸಾಫ್ಟ್ವೇರ್ ಕನ್ಸಲ್ಟಿಂಗ್ ಕಂಪನಿ, ಬೇರೆ ದೇಶದಿಂದ H1B ವೀಸಾ ಕರ್ಸಿ ಇಲ್ಲಿ ಕೆಲಸ ಕೊಡ್ಸೋದು. ನೀನಿನ್ನು ಇಲ್ಲಿ ಇಂಟರ್ವ್ಯೂ ಫೇಸ್ ಮಾಡಿ ಆಮೇಲೆ ಕೆಲಸ ಗಿಟ್ಟಿಸ್ಕೋಬೇಕು. ಬಾರಾ, ಬಾ ಬಾ ಬಾ. ನಿನ್ನೆ ತಾನೇ ಆಂಧ್ರ ಪ್ರದೇಶ ಒಬ್ಬ ಹುಡುಗಂಗೆ ಕೆಲಸ ಸಿಕ್ತು. ಬಹಳ ಲಕ್ಕಿ ಕಣಯ್ಯ ಅವನು. ಬಂದ್ 5 ದಿವಸಕ್ಕೆ ಕೆಲಸ ಗಿಟ್ಟಿಸ್ಕೊಂಡ್ಬಿಟ್ಟ. ಅಂಕಲ್, ಎಲ್ಲಿ ಆಂಟಿನೇ ಕಾಣಿಸ್ತಾ ಇಲ್ಲ? ಆಂಟಿ ಮನೇಲಿದ್ದಾಳ. ಮತ್ತೆ ಈ ಮನೆ? ಇದು ನಂದೇ ಅಪಾರ್ಟ್ಮೆಂಟ್. ಈ ಕೆಲ್ಸಕ್ಕೆ ಅಂತ ಬರ್ತಾರಲ್ಲ, ಅವ್ರು ಇಲ್ಲಿ ಇರ್ತಾರೆ. ಕೆಲ್ಸ ಸಿಕ್ಕಿದ್ಮೇಲೆ ಅವ್ರ ಪಾಡ್ಗ ಅವ್ರು ಹೋಗ್ತಾರೆ. ನೀನು ಅಷ್ಟೇನಪ್ಪ, ಕೆಲ್ಸ ಸಿಗೋವರೆಗೂ ಇಲ್ಲಿರೋ, ಆಮೇಲೆ ಎಲ್ಲಾದ್ರೂ ಹೋದ್ರಾಯ್ತು. ನೋಡ, ನಿನ್ಗೊಂದ್ ವಾರಕ್ಕೆ ಬೇಕಾಗಿರೋ ಗ್ರಾಸಿ ತಂದಿಟ್ಬಿಟ್ಟಿದೀನಿ, ಯಾವ್ದಕ್ಕೂ ಯೋಚನೆ ಮಾಡ್ಬೇಕಾಗಿಲ್ಲ ನೀನು. ಅಂಕಲ್, ಇಲ್ಲಿ ಅಡಿಗೆ ಮಾಡಕ್ಕೆ, ಪಾತ್ರೆ ತೊಳೆಯಕ್ಕೆ ಕೆಲಸದವ್ರು ಎಷ್ಟು ಗಂಟೆಗೆ ಗೊತ್ತಾಳೆ? ಓಹೋ, ಓರಿ ಬೆಳ್ಕೊಂಡಂಗ್ ಬೆಳ್ಕೊಂಡ್ಬಿಟ್ಟಿದ್ಯಾ. ಇಲ್ಲಿ ಏನಾದ್ರೂ ನಿನ್ ಕೆಲಸದೊಳ್ ಇಟ್ಕೊಂಡ್ಬಿಟ್ರೆ ನೀನ್ ದುಡ್ದಿ ಸಂಬಳ ಎಲ್ಲ ಅವಳಿಗೆ ಕೊಡ್ಬೇಕು. ನೋಡ, ಇನ್ಮೇಲೆ ನಿಂದೆ ನಳಪಾಕ, ನೀನೆ ಬಲಿಪಶು. ಅಮೆರಿಕಕ್ಕೆ ಬರ್ಬೇಕಿದೆ. ಈ ರೆಡ್ಡಿದು 2ನೇ ಇಂಟರ್ವ್ಯೂನ ಕ್ಲಿಕ್ ಆಗೋಯ್ತು. ಇಲ್ಲಿ ಯಾವ ಕಂಪನಿದು ಅಂತ ಬರ್ಕೋ, ಅಲ್ಲಿ ಏನಾಯ್ತು ಅಂತ ಬರ್ಕೋ. 1 ಗಂಟೆ ಟ್ರಾವೆಲ್ ಮಾಡಿ ಮಾಡಿ ಅಂಡೆಲ್ಲ ಊರಿಗೆ ಬಂದ್ಬಿಡ್ತು ಸರ್. ಅಲ್ಲ ಸರ್, ಆ ಫ್ಲೈಟ್ ಅಲ್ಲಿ ಅಂಡು ತೊಳ್ಕೊಳಕ್ಕೆ ಒಂದ್ ಚಂಬಿಡದ್ ಬೇಡ್ವೆ? ಅದಕ್ಕೆ ಅಂತ ಟಿಶ್ಯೂ ಪೇಪರ್ ಇಟ್ಟಿರ್ತಾರಲ್ಲೋ ಸರ್. ಪೇಪರ್ ಸರಸ್ವತಿ ಅಲ್ವಾ? ಸರಸ್ವತಿಲಿ ಹೆಂಗ್ ಸರ್ ಅಂಡರ್ಸ್ಕೊಳ್ಳೋದು? ಏನು ಪೇಪರು ಸರಸ್ವತಿನ? ಅಯ್ಯಪ್ಪ, ಸರಿ, ಆಮೇಲೆ ಏನಾಯ್ತು? ಹೆಂಗೋ ಪ್ಯಾಂಟ್ ಏರ್ಸ್ಕೊಂಡು ಹೊರಗಡೆ ಬಂದು ಆ ಏರ್ ಹೋಸ್ಟೆಸ್ ನ ನೀರ್ ಕೇಳಿದ್ರೆ ವಿತ್ ಐಸಾ ವಿತೌಟ್ ಐಸಾ ಅಂತ ಕೇಳದ. ಐಸು ಬೇಡ ಗೀಸು ಬೇಡ ಅಂತ ಹೇಳ್ಬಿಟ್ಟು ಇನ್ಮೇಲೆ ಫ್ಲೈಟ್ ಟಾಯ್ಲೆಟ್ ಹೋಗ್ಬಾರ್ದು ಅಂತ ಡಿಸೈಡ್ ಮಾಡ್ಬಿಟ್ಟೆ. ಅಪ್ಪ ಪುಣ್ಯಾತ್ಮ, ನಿನ್ನ ಬಾರಿ ರಿಪೇರಿ ಮಾಡ್ಬೇಕು. ಏನು ಟೆನ್ಷನ್ ತಗೋಬೇಡ. ಈ ದೇಶದಲ್ಲಿ ಕೆಲಸ ಸಿಕ್ಕೋದು ತುಂಬಾ ಈಸಿ. ಕಮ್ಯುನಿಕೇಶನ್ ಸ್ಕಿಲ್ ಒಂದಿದ್ರೆ ಸಾಕು. ನನಗೆ ಅದೇ ಪ್ರಾಬ್ಲಮ್ ಸರ್. ಈ ನನ್ನ ಮಕ್ಕಳು ಏನ್ ಮಾತಾಡ್ತಾರೆ ಅಂತಾನೆ ಅರ್ಥ ಆಗೋದಿಲ್ಲ ಸರ್ ನನಗೆ. ಎಷ್ಟೊಂದು ಇಂಟ್ರೋ ಅದು ಕಮ್ಯುನಿಕೇಶನ್ ಸರಿ ಇಲ್ಲ ಅಂತ ಫೀಡ್ಬ್ಯಾಕ್ ಕೊಟ್ಟವ್ರೆ. ಒಂದ್ ಕೆಲಸ ಮಾಡ, ಆ 1800 ಟೋಲ್ ಫ್ರೀ ನಂಬರ್ಸ್ ಇರುತ್ತಲ್ಲ, ಅದಕ್ಕೆ ಫೋನ್ ಮಾಡು. ನಿನ್ಗೆ ಇಷ್ಟ ಬಂದಿ ಟಾಪಿಕ್ ಇಟ್ಕೊಂಡು ಅವ್ರ ತಲೆ ತಿಂತಾ ಇರು. 1 ತಿಂಗಳಲ್ಲಿ ನಿನ್ ಇಂಗ್ಲಿಷ್ ಇಂಪ್ರೂವ್ ಆಗೇ ಆಗುತ್ತೆ. ಡೇಟಾ ಬೇಸ್ ಬಗ್ಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ನನಗೆ ಅಥವಾ ಶಿವಗ್ ಫೋನ್ ಮಾಡು. ಓಕೆ ಸುದರ್ಶನ್ ಅವರೇ, ನಿಮ್ ಮನೆಯಲ್ಲಿ? ನಾನಿರೋದು ಫಿನಿಕ್ಸ್ ಅಲ್ಲಿ, ಆರಿಜೋನಾ ಸ್ಟೇಟ್. ನಮಗೂ ನಿಮ್ಗೂ ಒಂದು 2 ಅವರ್ ಡಿಫ್ರೆನ್ಸ್ ಇದೆ ನೋಡು. 2 ಗಂಟೆನಾ ಸಾರ್? ನಿಮ್ಮನ್ನ ನೋಡ್ಬೇಕು ಅನ್ಸ್ತಾ ಐತೆ. ನಾಳೆ ಹೆಂಗಿದ್ರು ವೀಕೆಂಡ್ ಡ್ರೈವ್ ಮಾಡ್ಕೊಂಡ್ ಬಂದ್ಬಿಡಿ. 2 hours ಅಂದ್ರೆ ಡ್ರೈವಿಂಗ್ ಡಿಸ್ಟೆನ್ಸ್ ಅಲ್ಲಪ್ಪ, ಟೈಮ್ ಡಿಫ್ರೆನ್ಸ್. ಈಗ ನಿಮ್ಗೆ ಟೈಮ್ ಎಷ್ಟು ಹೇಳು? 10:15. ನನಗೆ 8:15. ಇದು ಬಹಳ ದೊಡ್ಡ ದೇಶ ಕಣೋ. ಈಸ್ಟ್ ಅಲ್ಲಿರೋ ನ್ಯೂಯಾರ್ಕ್ಗೂ ವೆಸ್ಟ್ ಅಲ್ಲಿರೋ ಸ್ಯಾನ್ ಫ್ರಾನ್ಸಿಸ್ಕೋಗೂ 3 ಅವರ್ ಟೈಮ್ ಡಿಫ್ರೆನ್ಸ್, ಗೊತ್ತಾ? ಹೌದಾ? ಲೋ, ನನ್ಗೆ ಆಫೀಸ್ಗೆ ಲೇಟ್ ಆಯ್ತು, ಇನ್ನೂ ರೆಡಿ ಆಗ್ಬೇಕು. ನಾಳೆ ಶಿವ ಜೊತೆ ಕಾನ್ಫರೆನ್ಸ್ ಕಾಲ್ ಆಗ್ತೀನಿ, ಮಾತಾಡ್ಕೋಣ. ಸರ್, ಇವತ್ ರಜಾ ಇಲ್ವಾ ನಿಮ್ಗೆ? ಕೆಲ್ಸಕ್ಕೆ ರಜಾನ? ಯಾಕಪ್ಪ? ಇಂಡಿಯಾದಲ್ಲಿ ಇವತ್ತು ಸಂಕ್ರಾಂತಿ ಹಬ್ಬ ಅಲ್ವಾ ಸಾರ್? ನಮ್ಮೂರಲ್ಲಿ ಅಳಸಂದೆ ಕಾಳು ವಡೆ ಮಾಡಿ ಪಾಯಸ ಜೊತೆ ತಿಂದು ಹಸ್ಗಳನ್ನ ಕಿಚಾಯಿಸಿ ಮೆರವಣಿಗೆ ಮಾಡ್ತಿರ್ತಾರೆ ಇವತ್ತು. ಲೋ ಮಗ, ಈ ದೇಶದಲ್ಲಿ ಹುಟ್ಟಿದಿಕ್ಕೆ ಸತ್ತಿದಿಕ್ಕೆಲ್ಲ ರಜಾ ಕೊಡಲ್ಲಪ್ಪ. ಇಲ್ಲಿರೋದು ವರ್ಷಕ್ಕೆ 6 ದಿನ ರಜಾ. ಹೋಗ್ತಾ ಹೋಗ್ತಾ ನಿನಗೆಲ್ಲ ಗೊತ್ತಾಗುತ್ತೆ. ನನಗೀಗ ಲೇಟ್ ಆಯ್ತು, ಫೋನ್ ಇಡ್ತೀನಿ. ಬಾಯ್ ಬಾಯ್. ನೀನ್ ಯಾವಾಗ ಫೋನ್ ಮಾಡ್ತೀವಿ ಅಂತ ಕಾಯ್ತಾ ಇದ್ದೆ. ಯಾಕ ಮಗ? ಮೊನ್ನೆ ಅಂಕಲ್ ನಿನ್ ಅವತಾರ ನೋಡಕ್ ಆಗಲ್ಲ, ಮೊದ್ಲೋಗಿ ದುಡ್ಡು ಕತ್ತರಿಸ್ಕೊ ಅಂತ ಹೇಳಿ $10 ಕೊಟ್ಟು ಅದ್ಯಾವ್ದೋ ಒಂದು ಕೂಪನ್ ಕೊಟ್ರು ಮಗ. ಅದೇನ್ ಕೂಪನ್, ಯಾವ ಅಂಗಡಿನು ಒಂದು ತಿಳಿವಲ್ದು. ಏನ ಹೇರ್ ಕಟ್ ಮಾಡಿಸ್ಕೋಬೇಕಾ?
ವೇಟ್ 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 ಒಂದ್ ನಿಮಿಷ, ಶಿವನ್ ಕಾನ್ಫರೆನ್ಸ್ ಕರಿತೀನಿ, ಒಂದ್ ನಿಮಿಷ. ಹಲೋ ಹಲೋ ಶಿವು, ಕಾನ್ಫರೆನ್ಸ್ ಕಾಲು, ಬಾಬು ಇದನ್ ಮಾತಾಡು. ಓ ಬಾಬಣ್ಣ, ಹೇಗಿದ್ಯಣ್ಣ? ಕುಶಲವೇ ಸೌಖ್ಯವೇ? ಏನ್ ಸೌಖ್ಯವೋ ಏನೋ ಮಗ, ಅಂಡಲ್ ಗಾಳಿ ಹೋಯ್ತೈತೆ. ಲೋ ಶಿವು, ಬಾಬು ಹೇರ್ ಕಟ್ ಮಾಡಿಸ್ಕೋಬೇಕಂತಪ್ಪ, ಸ್ವಲ್ಪ ನಿನ್ ಎಕ್ಸ್ಪೀರಿಯನ್ಸ್ ಹೇಳೋ. ಬಾಬಣ್ಣ, ಇಲ್ಲಿ ಕಟಿಂಗ್ ಮಾಡಿಸ್ಕೋಬೇಕಾದ್ರೆ ನೀ ಸ್ವಲ್ಪ ಪ್ರಿಪೇರ್ ಆಗಿರ್ಬೇಕಣಪ್ಪ. ಯಾಕ್ಲಾ? ಇಲ್ಲಿ ಕಟಿಂಗ್ ಮಾಡೋರು ಗಂಡಸ್ರಲ್ಲ, ಹೆಣ್ಮಕ್ಳು, ಅದು ಹದಿಹರಿಯ ಜೊತೆಲಿ ಬರೀ 2 ಪೀಸು. ನೀ ಜಾಸ್ತಿ ಟೆನ್ಷನ್ ಮಾಡ್ಕೊಳ್ದೆ ಕೂಲಾಗಿ ಕೂತ್ಕೋಬೇಕು. ಇದು ಭಲೆ ಕಷ್ಟನಪ್ಪ, ನನ್ಗಾಗಲ್ಲ. ಯಾಕೆ ಈ ಕಸಬ್ಗೆ ಯಾವನು ಗಂಟಕ್ಕಿಲ್ವೇ? ಒಳ್ಳೆ ಅವಕಾಶ ಕಣೋ ಇದು. ಬ್ಯಾಚುಲರ್ ಆಗಿ ನಿಂಗ್ ಗಂಡಸ್ರ ಬೇಕಾ? ಯಾಕರ್ಲ ಹಂಗ್ನಾಗ್ತೀರಿ? ಲೋ ಬಾಬು, ನೀನ್ ಹೇಳಿದಕ್ಕಲ್ಲಪ್ಪ ನಗ್ತಾ ಇರೋದು. ಶಿವು ಫಸ್ಟ್ ಟೈಮ್ ಹೇರ್ ಕಟ್ ಮಾಡಿಸ್ಕೊಂಡಾಗ ಸಖತ್ ಮಜಾ ಇದೆ. ಅವನ್ ಬಾಯಲ್ಲೇ ಕೇಳು. ನಿನ್ ಹಂಗೆ ನಂಗೂ ಯೋಚನೆ ಇತ್ತಪ್ಪ, ಆದ್ರೂ ಧೈರ್ಯ ಮಾಡ್ ಹೋದ್ನಾ. Hi, welcome to Great Clips. How may I help you? ಹಾಯ್, ಐ ವಾಂಟ್ ಅ ಹೇರ್ ಕಟ್. Okay, your name and telephone number? ಶಿವ್ 9135481972. Are you from India? ಎಸ್, ಇಂಡಿಯಾ, ಕರ್ನಾಟಕ. Oh, okay. Would you like a shampoo today with your haircut? ಎಸ್, ಐ ವಾಂಟ್. Well, come on back with me. ಓಕೆ. Do you like your shampoo? Yes, I like it. Go ahead and have a seat. What kind of haircut would you like today? I want to. 0, 1, 2, 3, 4. ಝೀರೋ ಅಂತವಳಲ್ಲಪ್ಪ ಇವಳು. ಅಲ್ಲ, ಝೀರೋನ್ ಇಂಡಿಯಾದವ್ರು ಕಂಡಿಡಿದ್ರು ಅಂತ ಇರ್ಬೋದಾ? ಇದ್ರು ಇರ್ಬೋದು, ಕೇಳೇ ಬಿಡೋಣ. ವಾಟ್ ಅಬೌಟ್ ಝೀರೋ? Are you sure? ಎಸ್. You're done. ಒಳ್ಳೆ ತವಾಸೆ. ಆಮೇಲೆ ಏನಾಯ್ತಡ? ನಾನ್ ಹಾಕಿದ ಅವಾಜ್ಗೆ ಹೆದರ್ಕೊಂಡು ಚಾರ್ಜಸ್ ಕೂಡ ತಗೊಳ್ಳಿಲ್ಲ. 2 ಫ್ರೀ ಕೂಪನ್ ಬೇರೆ ತಗೋ ಅಂತ ಕೊಟ್ಲು. ತಲೆನ ತಿರುಪತಿಲ್ ಗುಂಡೋಡಿಸ್ಕೊಂಡೆ ಅನ್ಕೊಂಡು ಖುಷಿಯಾಗಿ ಬಂದ್ಬಿಟ್ಟೆ ಮಗ. ಖುಷಿ ಪಡ್ದೆ ಇನ್ನೇನಪ್ಪ ಮಾಡ್ತೀಯಾ? ಕೂದಲು ಬೆಳೆಯೋದಕ್ಕೆ 4 ತಿಂಗಳು, 2 ತಿಂಗಳು ಬಿಟ್ಟಿ ಕೂಪನ್ನು, ಟೋಟಲ್ 6 ತಿಂಗಳು ಕಟಿಂಗ್ ಖರ್ಚಿಲ್ಲ. ತಿಂಗಳಿಗೆ $15 ಅಂತಂದ್ರು, ಟೋಟಲ್ $90. ಹತ್ತತ್ರ $4,000 ಸೇವ್ ಮಾಡಿದ್ಯಾ ನೋಡು. ಏನು $15? ಗಡ್ಡ ಕೆರೆಯೋದು ಸೇರ್ಸಿ ತಾನೆ? ಗಡ್ಡ ಕೆರೆಯೋದ ಮಗ? ಈ ದೇಶದಲ್ಲಿ ಯಾವ ಸಲೂನಲ್ಲೂ ಶೇವಿಂಗ್ ಮಾಡಲ್ಲ, ನೀನೇ ಕೆರ್ಕೋಬೇಕು. ಅಯ್ಯೋ, ನಮ್ಮೂರ್ ಗೋಪಾಲನ್ಗೆ $15 ಕೊಟ್ರೆ ಕಟಿಂಗು ಸೇವಿಂಗ್ 2 ಮಾಡ್ತಾನೆ. $20 ಅನ್ಕೊಂಡ್ರು 5 ವರ್ಷ ಮಾಡಿಸ್ಬೋದಲ್ಲೋ. ಹಂಗೆಲ್ಲ ಲೆಕ್ಕ ಹಾಕಿದ್ರಿ ದೇಶದಲ್ಲಿ ಬದುಕಕ್ ಆಗಕ್ಕಿಲ್ಲ. ಅದಿರ್ಲಿ, ಯಾವ್ದನ್ ಇಂಟರ್ವ್ಯೂ ಕ್ಲಿಕ್ ಆಯ್ತೇನೋ? ಅಯ್ಯೋ, ಯಾವ್ದು ಇಲ್ಲ ಕಣ್ರು. ಅಲ್ಲೇ ನೆಮ್ಮದಿಯಾಗಿದ್ದೆ. ಈ ದೇಶಕ್ಕೆ ಬಂದು ಒಂಥರ ಜೈಲ್ವಾಸ ಆಗ್ಬಿಟ್ಟೈತೆ. ಕೆಲ್ಸಿಲ್ಲ, ಕಾರ್ಯ ಇಲ್ಲ. ಹೊರಗಡೆ ಹೋಗಿ ಸುತ್ತಾಡೋಣ ಅಂದ್ರೆ ಕಾರಿಲ್ಲ. ಅದೇನ್ ಚಳಿನಪ್ಪ ಈ ಊರಲ್ಲಿ. ಹೊರಗಡೆ 2 ನಿಮಿಷಕ್ಕೋದ್ರು ಸೇದ್ಕೊಂಡ್ಬಿಡ್ತೀವಿ ಹಂಗೇನೆ. ನೀವಾರ ಮುಖ ತೋರ್ಸ್ರೋ ಅಂದ್ರೆ ರಜಿಲ್ಲ ಅಂತೀರಾ. ಲವ್, ಬೇಜಾರ್ ಮಾಡ್ಕೋಬೇಡ ಕಣ. ಒಂದ್ ಕೆಲ್ಸ ಮಾಡಪ್ಪ, ನಿಮ್ ಚಿಕ್ಕಪ್ಪನ್ಗೆ ಹೇಳಿ ನಿನ್ ರೆಸ್ಯೂಮಿಗೆ ನನ್ ಫೋನ್ ನಂಬರ್ ಹಾಕ್ಸು. ನಾನ್ ಇಂಟರ್ವ್ಯೂ ತಗೋತೀನಿ, ನಿನಗ್ ಕೆಲ್ಸ ಗ್ಯಾರಂಟಿ. ಬೇಡಪ್ಪ, ಮೋಸ ಮಾಡಿ ಮಾತ್ರ ಕೆಲ್ಸಕ್ಕೆ ಸೇರ್ಕೊಳ್ಳೋದ್ ಬೇಡ. ಗುಡ್ ಡ್ರೆಸ್ಸಿಂಗ್ ಸೆನ್ಸ್. ಕೂತ್ಕೋ ಕೂತ್ಕೋ ಕೂತ್ಕೋ. ಪ್ರಿಪೇರ್ ಆಗಿದ್ಯಾ? ಹೋಗೋಣ. ಇಬ್ರು ಇರ್ತಾರಪ್ಪ ಇಂಟರ್ವ್ಯೂ ನಲ್ಲಿ. ಒಬ್ರು ಮ್ಯಾನೇಜರು, ಒಬ್ರು ಪ್ರಾಜೆಕ್ಟ್ ಲೀಡ್. ಚೆನ್ನಾಗಿ ಮಾತಾಡ್ಬೇಕು. ಆಮೇಲೆ ಇಲ್ಲಿ ಕಲ್ಚರ್ ಎಲ್ಲ ಫಾಲೋ ಮಾಡ್ಬೇಕು. ಹೋಗಿದ ತಕ್ಷಣ ನೈಸ್ ಟು ಮೀಟ್ ಯು ಅಂತ ಹೇಳ್ಬೇಕು. ಆಮೇಲೆ ಹೊರಗ್ ಬರ್ತಾ ನೈಸ್ ಮೀಟಿಂಗ್ ಯು ಅಂತ ಹೇಳಿ ಹ್ಯಾಂಡ್ ಶೇಕ್ ಮಾಡ್ಬೇಕು. ನಿಧಾನವಾಗಿ ಹ್ಯಾಂಡ್ ಶೇಕ್ ಮಾಡ್ಬೇಕು. ಎಲ್ಲಿ ಕೈ ಕೊಡು. ಓ ಮೆಲ್ಗಪ್ಪ, ಮೆಲ್ಗೆ. ಕೈಯೆಲ್ಲ ತುಂಬಾ ಒರ್ಟಾಗಿದ್ಯಲ್ಲಪ್ಪ. ಹ್ಯಾಂಡ್ ಲೋಷನ್ ಇದೆಯಾ? ಇಲ್ಲಣ್ಣ. ತಗೋ, ಈ ಹ್ಯಾಂಡ್ ಲೋಷನ್ ಹಾಕೋ. ಮಿಂಟ್ ಇದೆಯಾ? ಇಲ್ಲ. ತುಟಿ ಎಲ್ಲ ಏನಪ್ಪ ಹೊಡೆದಿದೆ? ಲಿಪ್ ಬಾಮ್ ಇದೆಯಾ? ಇಲ್ಲಣ್ಣ. ಇಲ್ಲೆಲ್ಲ ಅಪಿಯರೆನ್ಸ್ ತುಂಬಾ ಪ್ರಾಮುಖ್ಯತೆ ಕೊಡ್ತಾರೆ, ಗೊತ್ತಾಯ್ತಾ?
ನೀರ ಕಣ್ ತಳಿದ ಇದ್ರುನುವೆ ಈ ಜನಕ್ಕೆ ಈ ಸೊಕೆಗೆ ಏನ್ ಕಮ್ಮಿ ಇಲ್ಲ ಅಣ್ಣ. ಅದ್ ಸರಿ, ರಿಸಲ್ಟ್ಸ್ ನನಗೆ ಕರ್ದ್ ಹೇಳ್ತಾರೆ. ತಗೋ ಇದಿಟ್ಕೋ, ನಾನು ನಿನ್ ಕಾಲ್ ಮಾಡ್ತೀನಿ ಆಯ್ತಾ? ಓಕೆ, ಆಗ್ಬೋದು. ಕೆಂಚಪ್ಪ ಬಾಬು. ಕೆಚಪ್ಪು. ಅಯ್ಯೋ ದೇವ್ರಂತ ನಮ್ಮ ಅಪ್ಪನ್ ಚಪ್ಲಿ ಅಂತಾನಲ್ಲಪ್ಪ. ಕೆಂಚಪ್ಪ. ಕೆಚಪ್ಪು. ಇಟ್ ಇಸ್ ಕೆ 0 ಚಾಕ್ ಚಾವತ್ತು ಪಾಕ್ ಪಾವತ್ತು. ಅಯ್ಯೋ ಹೆಂಗಪ್ಪ ಇವ್ನ್ ಹೇಳೋದು. ಐ ಆಮ್ ಸಾರಿ. Hey, whatever. I'll just call you Ken. ಓಕೆ. So, tell me a little bit about yourself. I work mainly in wireless project. Thank you for choosing McDonald's. May I help you? Hi. Order when you're ready. Hi, I would like to have crispy chicken burger. I'm sorry? Crispy chicken burger. Crispy chicken? Yeah. How many? 4. Could you get me a cup of water without ice, please? Come again? Yeah, definitely I'll come back. Because, I love McDonald's crispy chicken burger. Say it again. ಹೆಸರು ಹೇಳ್ಬೇಕು ಇವಳಿಗೆ. Hello. Excuse me. Water, no ice, please. Water, no ice. Yeah. $12.80 to the next window, please. ಓಕೆ. ಯಾಕರಲ್ಲ ನಗ್ತಾ ಇದ್ದೀರಾ? ನಗ್ದೆ ಇನ್ನೇನಪ್ಪ ಮಾಡ್ಲಿ. ಕಮ್ಮಗೇನಂತಂದ್ರೆ ನನಗೆ ಅರ್ಥ ಆಗ್ಲಿಲ್ಲ, ಮತ್ತೆ ಹೇಳು ಅಂತ. ನೀನ್ ನೋಡಿದ್ರೆ ಈ ಬರ್ಗರ್ ಅಂದ್ರೆ ನನಗಿಷ್ಟ, ನನಗೆ ತಿನ್ನಕ್ಕಿಷ್ಟ, ಮತ್ತೆ ಬಂದೇ ಬರ್ತೀನಿ ಅಂತ ಕಥೆ ಹೇಳ್ತಾ ಇದೆಯಲ್ಲ. ಓ ಹಂಗ. ನಾನೇನ್ ಅನ್ಕೊಂಡೆ ಅಂದ್ರೆ ನಮ್ ದೇಶದಲ್ಲಿ ಹೋಟ್ಲಿಂದ ಹೊರಗಡೆ ಬರ್ಬೇಕಾದ್ರೆ ಹಾಕಿರ್ತಾರಲ್ಲ ಮತ್ತೆ ಬನ್ನಿ ಕಮ್ಮಗೇನಂತ, ಅದು ಅನ್ಕೊಂಡೆ. ಅಪ್ಪ ಕನ್ನಡನ ಡೈರೆಕ್ಟ್ ಆಗಿ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಕೊಲ್ಬೇಡ ನಮ್ಮ ನಿಯಮದಲ್ಲಿ, ದಯವಿಟ್ಟು ಬಿಟ್ಬಿಡಣ್ಣ. ಆಗ್ಲಿಂದ ನೋಡ್ತಾ ಇದೀನಿ, ಅಕ್ಕ ಅಕ್ಕ ಅಂತ ಕರಿತಾನೆ ಇದೀಯಾ. ಇವ್ರೇ ನಿನ್ ಕಸಿನ್ ಗಿಸಿನ? ಅಕ್ಕಂಗಿಂತ ಹೆಚ್ಚು ಕಣಪ್ಪ. ಗುರುತು ಪರಿಚಯ ಇಲ್ದೇ ಇದ್ರು ಅಪಾರ್ಟ್ಮೆಂಟ್ ಶೇರ್ ಮಾಡ್ಕೊಂಡು ಒತ್ತೊತ್ತು ಊಟ ಹಾಕಿ ಗುಂಡ್ಕಲ್ ನೋಡ್ಕೊಂಡವ್ರ. ನಮ್ ಸಂಸ್ಕೃತಿನ ಹಂಗೆಲ್ಲೇನಪ್ಪ, ಪರಸ್ತ್ರೀಯರನ್ನ ಸಹೋದರಿಯರಂತೆ ಕಾಣೋ. ಗುಡ್ ಗುಡ್. ಮಗ ಜಗ್ಗೇಶ್ ಅವರು ಇದೇ ಶಿಕಾಗೋಲಿ 1893ರಲ್ಲಿ ವಿವೇಕಾನಂದ ಅವರು ಇಡೀ ನಮ್ಮ ಭಾರತದ ಸಂಸ್ಕೃತಿನ ಪ್ರಪಂಚಕ್ಕೆ ಪರಿಚಯ ಮಾಡಿಸ್ಕೊಟ್ಟಿದ್ದು ಹೆಂಗೆ? ಒಂದೇ ಮಾತಲ್ಲಿ, ಸಹೋದರ ಸಹೋದರಿಯರೇ. ಹೆಂಗೆ ಅಣ್ಣೋ, ನಾನೇನ್ ಫ್ಯಾನ್ ಕಣೋ. ಏನೋ ದೇವ್ರ ಪ್ರತ್ಯಕ್ಷ ಆಗ್ಬಿಟ್ಟೆ. ಓಕೆ ಓಕೆ. ಅಣ್ಣ ಬಾಬು ಅಂತ ಕಣಣ, ಮಂಡ್ಯದಿಂದ. ಸೊಗಡು ಕೇಳಿದ್ರೆ ಅರ್ಥ ಆಗುತ್ತೆ. ಅಣ್ಣ ಸುದಿ. ಯಮುನಾ ಅಂತ. ನಿಮ್ಮ ಹೆಸರು? ಅಣ್ಣ ಶ್ರೀನಿಧಿ. ಅದ್ಭುತ. ಏನಿಲ್ಲ, ಡೆಟ್ರಾಯ್ಟ್ ಅಲ್ಲೇ ಅಕ್ಕ ಫಂಕ್ಷನ್ ನಡೀತಾ ಇತ್ತು. ಏನೋ ಪ್ರೀತಿಯಿಂದ ಕಲಾವಿದರನ್ನೆಲ್ಲ ಕರೆಸಿದ್ರು, ನಾವೆಲ್ಲ ಬಂದು ಭಾಗವಹಿಸಿದ್ವಿ. ಹೋಗ್ಬೇಕಾದ್ರೆ ಸುಮ್ನೆ ಹೋಗಕ್ಕಾಗತ್ತಾ? ಸೈಡು ಪೈಡು ನೋಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ, ನೀವು ಸಿಕ್ಕಿದ್ರಿ. ಅದ್ ಸರಿ, ಇಲ್ಲಿ ಬಂದ್ರು ಮಂಡ್ಯ ಸೊಗಡು ಬಿಡ್ಲಿಲ್ವಲ್ಲಪ್ಪ? ಅದೇಂಗ್ ಬಿಟ್ಬಿಡಕ್ಕಾಯ್ತದಣ್ಣ? ಜನ ಮೆಚ್ಚಲಿ ಅಂತ ಪುಸ್ತಕದ ಭಾಷೆ ಮಾತಾಡಕ್ಕಾಯ್ತದ? ಗುಡ್. ಏನಣ್ಣ ಒಬ್ರೇ ಬಂದಿದ್ದೀರಾ? ನನ್ ತಮ್ಮ ಬಂದವನೆ. ಎಲ್ಲಣ್ಣ? ಥ್ಯಾಂಕ್ ಯು, ಸೋ ನೈಸ್. ಯಾ, ಬಾಯ್ ಬಾಯ್. ಹಾಯ್. ಯಾರಪ್ಪ ಅದಕ್ಕೆ? ಸಿಟಿಸನ್ಶಿಪ್ ಕೊಡಿಸ್ತೀನಿ, ಮದ್ವೆ ಆಗೋ ಅಂದ್ರು, ನಾನ್ ಬೇಡ ಅಂದೆ. ಅಣ್ಣ ಇಬ್ರು ಸೇರಿದಿರ, ಅವ್ನ್ ಡೈಲಾಗ್ ಹಾಕ್ಬಿಟ್ರಣ. ಎಲ್ಲ ಯೂನಿಫಾರ್ಮ್ ಕನ್ನಡಕ ಹಾಕೊಂಡಿದ್ದೀರಾ? ಇದು ಡೈಲಾಗ್ ಟೈಮ್ ಅಲ್ಲ, ಡ್ಯಾನ್ಸಿಂಗ್ ಟೈಮ್. ಹೊಡಿ ಮತ್ತೆ. ಯಾಕೋ ನಗ್ತಾ ಇದ್ಯಾ? ನನಗಿಲ್ ಟೆನ್ಷನ್ ಅಂದ್ರೆ ನಿನ್ ನಗು ಬರುತ್ತಾ? ನಿನ್ನೆನ್ಸ್ಕೊಂಡ್ ನಗ್ತಾ ಇಲ್ಲ ಮಗ. ನನ್ ಕೊಲೆಗೊಬ್ಬ ನಿಂತರನೆ ಹೆಣ್ಣೋಡಕ್ ಇಂಡಿಯಾಗ ಹೋಗಿದ್ದ, ಅವ್ನ್ ಪಜಿತಿ ನೆನ್ಸ್ಕೊಂಡ್ ನಗ್ತಾ ಇದೀನ್ ಮಗ. ಅಂತದೇನ್ಲ ಆಯ್ತು? ಮೊದ್ಲೆಲ್ಲ ಅಮೆರಿಕ ಹುಡುಗ ಅಂದ್ರೆ ಮದ್ವೆ ಆಗ ಹುಡುಗಿರು ಕ್ಯೂ ನಿಲ್ತಾ ಇದ್ರು. ಯಾರನಾರ ಸೆಲೆಕ್ಟ್ ಮಾಡ್ಕೊಂಡು ಒಂದೇ ತಿಂಗಳೊಳಗ್ ಮದ್ವೆ ಆಗಿ ವಾಪಸ್ ಕರ್ಕೊಂಡ್ ಬರ್ಬೋದಿತ್ತು. ಅವನು ಹಂಗೆ ಅನ್ಕೊಂಡ್ ಹೋದ ಮಗ. ನಿಮ್ ಹೆಸರು ಜೇಮ್ಸ್ ಅಂತ ಇದೆ, ಕ್ರಿಶ್ಚಿಯನ್ಸ್ ಕನ್ವರ್ಟ್ ಆಗಿದ್ದೀರಾ? ಇಲ್ಲಪ್ಪ, ನನ್ನ ಹೆಸರು ಜೌರಪ್ಪ ತಿಮ್ಸಂದ್ರ. ಅಮೆರಿಕನ್ಸ್ಗೆ ನಾಲ್ಗೆ ತಿರ್ಗ್ಲಿಲ್ಲ, ಶಾರ್ಟ್ ಆಗಿ ಜೇಮ್ಸ್ ಅಂತ ಕೂಗಿದ್ರು. ಗ್ರೀನ್ ಕಾರ್ಡ್ ಇದೆಯಾ? ಇಲ್ಲ, ನಾನಿರೋದು H1 ವೀಸಾದಲ್ಲಿ. ವೀಸಾ ಮುಗಿದ್ಮೇಲೆ ಇಂಡಿಯಾಕ್ ವಾಪಸ್ ಬರೋಣ ಅಂತಿದ್ದೀನಿ. ವಾಟ್? ಇಂಡಿಯಾಕ್ ವಾಪಸ್ ಬರ್ತಾ ಇದೀರಾ? ಸಾರಿ, ಬೇರೆ ಯಾರನ್ನಾದ್ರೂ ನೋಡ್ಕೊಳ್ಳಿ. ನೆಕ್ಸ್ಟ್. ನಾನು MS ಮಾಡ್ಬೇಕು ಅಂತಿದ್ದೆ. ಅಲ್ಲೇನೋ ಫಿಯಾನ್ಸಿ ವೀಸಾ ಸಿಗುತ್ತಂತೆ, ಅದ್ರಲ್ಲಿ ನೀವೇ ನನ್ನ ಕರ್ಸ್ಕೊಂಡು ಓದ್ಸಿ. MS ಮುಗಿದ್ಮೇಲೆ ಮದ್ವೆ ಮಾಡ್ಕೊಂಡ್ರೆ ಆಯ್ತು. ಮದುವೆ ಆಗೋಣ ಅಂದ್ರೆ ಓದ್ಸು ಅಂತಾಳಲ್ಲ, ಇದ್ಯಾಕೋ ಗಿಟ್ಟಲ್ಲ. ಆ ತರ ವೀಸಾ ಇದೆ ಅಂತ ನಂಗ್ ಗೊತ್ತಿಲ್ಲ. ನಾನ್ ಕೆಲ್ಸ ಮಾಡೋ ಕಂಪ್ನಿ ಲಾಯರ್ನ ಕೇಳ್ ನೋಡ್ತೀನಿ. ಆಮೇಲೆ ನಿಮ್ಗೆ ಲೈಫ್ ಇನ್ಶೂರೆನ್ಸ್ ಇದೆ ಅಲ್ವಾ?
ಯಾಕೆಂದ್ರೆ ಅಕಸ್ಮಾತ್ ನಿಮ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನನಗೂ ಲೈಫ್ ಸೆಕ್ಯೂರಿಟಿ ಬೇಕಲ್ವಾ? ಕೂಸ್ ಹುಟ್ಟೋಕ್ ಮುಂಚೆನೆ ಕುಲಾವಿ ಬೇಕಲ್ಲ ಇವಳಿಗೆ. ಜೊತೆಗೆ ನಾ ಸತ್ತ ಮೇಲೆ ಸೆಕ್ಯೂರಿಟಿ ಬೇರೆ. ಇದ್ಯಾಕೋ ವರ್ಕೌಟ್ ಆಗಂಗ್ ಕಾಣಲ್ಲ. ನೆಕ್ಸ್ಟ್. ನೀವ್ ನನ್ಗೆ ಇಷ್ಟ ಆದ್ರಿ, ನಾನ್ ನಿಮ್ಗೆ ಹಿಡ್ಸದ್ನಾ? ಎಸ್, ನನಗೂ ಇಷ್ಟ ಆದ್ರಿ. ಏನಾದ್ರೂ ಪ್ರಶ್ನೆ ಕೇಳೋದಿದ್ರೆ ಕೇಳ್ಬೋದು. ಪ್ರಶ್ನೆ ಅಂತ ಏನೂ ಇಲ್ಲ. ಇಲ್ಲಿವರೆಗೂ ನಾನು ನಮ್ಮಮ್ಮನ್ ಬಿಟ್ಟಿದ್ದೇ ಇಲ್ಲ. ನಮ್ಮಮ್ಮಂಗೂ ಒಂದ್ ವೀಸಾ ಮಾಡಿಸ್ಕೊಟ್ಬಿಡಿ, ಅವರು ನಮ್ ಜೊತೆ ಅಮೆರಿಕಾದಲ್ಲೇ ಇರ್ತಾರೆ. ಅದ್ಯಾಕೆ? ನಿನ್ ಬದಲು ನಿಮ್ಮ ಅಮ್ಮನ್ನೇ ಮದುವೆ ಆಗ್ಬಿಡ್ತೀನಿ ಹೇಳು. ಎಸ್ಕೇಪ್. ಲೋ ಮಗ, ನೀನ್ ಹೇಳಿದ್ ಕೇಳಿಸ್ಕೊಂಡ್ಮೇಲೆ ನನ್ ಟೆನ್ಷನ್ ಇನ್ನೂ ಜಾಸ್ತಿ ಆಗ್ತದೆ ಕಣ್ಲಾ. ನಿನ್ಗ ಅವೆಲ್ಲ ಅಪ್ಲೈ ಆಗಲ್ಲ ಬಿಡು ಮಗ. ಯಾವ್ದೇ ಹುಡುಗಿ ನಿನ್ ಮುಖ ನೋಡಿದ್ಮೇಲೆ ಎಸ್ ಅನ್ಲಿಲ್ಲ ಅಂದ್ರೆ ಕೇಳು. ಅಂದಂಗೆ ಹುಡುಗಿ ಯಾರು? ಅತ್ತೆ ಮಗಳ ಉಡುಪು ನೋಡಿರೆ ಅಯ್ಯಯ್ಯೋ, ಸೀರವಾಗಿ ಕಾಂಟು ಬಂದ್ರೆ. ಮಗ, ಅದೇನಾಯ್ತು ಅಂತಂದ್ರೆ ನಾನು ಆಫೀಸಿಂದ ಬರ್ಬೇಕಾದ್ರೆ ಇವ್ ಟ್ರಿಪ್ಗೆ ಅಂತ ಪ್ಯಾಕಿಂಗ್ ಮಾಡ್ತಿದ್ಲಾ. ನೋಡಿ, ಇದ್ ನಮ್ ಎಂಗೇಜ್ಮೆಂಟ್ಗೆ ನಿಮ್ಮ ಅಪ್ಪ ಅಮ್ಮ ಕೊಟ್ಟಿರೋದು, ಇದ್ ನನ್ ಸೋದರ ಮಾವ ಕೊಟ್ಟಿರೋದು, ಇದ್ ನನ್ನ ಅಮ್ಮ ಏ, ಕೊಟ್ಟಿರೋದು. ಸಾಕು 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 ಸಾಕು. 2 ವರ್ಷಕ್ಕೊಂದ್ಸಲ ಅಕ್ಕ ಫಂಕ್ಷನ್ ನಡೆಯುತ್ತೆ, ಅದು 3 ದಿವಸ. ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಈ ಸೀರೆಗಳನ್ನೆಲ್ಲ ಬೆಳಿಗ್ಗೆ ಒಂದು, ಮಧ್ಯಾಹ್ನ ಒಂದು, ರಾತ್ರಿ ಒಂದು ಉಟ್ಕೊಂಡು ಉಡಾಯಿಸುವಂತೆ. ಈಗ ನಾ ಹೋಗ್ತಾ ಇರೋದು ಟ್ರಿಪ್ಗೆ. ಅಲ್ಲಿಗೆ ಬಟ್ಟೆ ಕಂಫರ್ಟಬಲ್ ಆಗಿರ್ಬೇಕು, ಅಲ್ಲಿನ ಅಟ್ಮಾಸ್ಫಿಯರ್ ಮ್ಯಾಚ್ ಆಗೋ ತರ ಇರ್ಬೇಕು. ಆದ್ರೆ ನನ್ನ ಹತ್ರ ಸೀರೆ ಮತ್ತೆ ಚೂಡಿ ಬಿಟ್ಟು ಬೇರೆ ಬಟ್ಟೆನೇ ಇಲ್ಲ. ಅದ್ ನನಗ್ ಗೊತ್ತಿಲ್ವಾ, ಅದಕ್ಕೆ ಬರ್ತಾ ಶಾಪಿಂಗ್ ಮಾಡ್ಕೊಂಡ್ ಬಂದೆ. ಹೌದು, ನಿಮಗ್ ನನ್ ಸೈಜಿಂಗ್ ಗೊತ್ತಾಯ್ತು? ನಮ್ ಮದ್ವೆ ಆಗಿ 1 ತಿಂಗಳಾಯ್ತು. ಈ ನಿನ್ ಸೌಂದರ್ಯನ ನನ್ ಕಣ್ಣಲ್ಲೇ ತುಂಬ್ಕೊಂಡ್ಬಿಟ್ಟಿದೀನಿ. ಅಂತದ್ರಲ್ಲಿ ನಿನಗ್ ಪರ್ಫೆಕ್ಟ್ ಸೈಜ್ ತರೋದು ನನಗೆ ಕಷ್ಟ ಆಗತ್ತಾ? ಅಯ್ಯೋ, ಗುದ್ದು ಬಿಡ್ತೀನಿ. ಸರಿ, ಊರಿಗೆ ಬಂದವಳು ನೀರಿಗೆ ಡಿಕಾಕ್ಷನ್ ಇದೆ, ಕಾಫಿ ಮಾಡ್ತೀನಿ. ಓಕೆ. ಏನ್ 5 ಕೆಜಿ ಕಾಫಿ ಪುಡಿ ತಂದಿಟ್ಬಿಟ್ಟವಳೆ. ಮಗ, ನಿಂಗ್ ಬೇಕೋ ಬೇಡವೋ, ನೀನ್ ವಾಪಸ್ ಹೋಗೋವರ್ಗುನು ಕಾಫಿ ಕುಡಿಸ್ತಾನೆ ಇರ್ತಾಳೆ. ಸುಮ್ನೆ ಇರ್ತೀಯಾ? ಆಯ್ತು ಬಿಡಮ್ಮ. ಮಗ, ಏ ರೂಪಾ, ಡೈನಿಂಗ್ ಟೇಬಲ್, so good. ಸೋಫಾ, ಫ್ರಿಡ್ಜು, ಎಷ್ಟ್ ಚೆನ್ನಾಗಿದೆಯಲ್ಲ ಇದು. ಐ ಮೀನ್, ಇದಿದ್ರೆ ಹೋಟೆಲ್ ರೂಮ್ಸೇ ಬೇಡ. ಸ್ನಾನಕ್ ಶವರು, ಟಾಯ್ಲೆಟ್. ವಾವ್, ಸಕ್ಕದಾಗಿದೆ ಕಣ ಬೆಡ್ಡು. ಏನಮ್ಮ, ಓಡಾಡೋ ಮನೆನೇ ತಗೊಂಡ್ಬಂದ್ಬಿಟ್ಟಿದ್ಯಾ? ಹೊಸ್ದಾಗ್ ಮದುವೆ ಆಗಿದೆಯಲ್ಲಪ್ಪ, ಓಡಾಡ್ಕೊಂಡು ಅನಿಮಲ್ ಮಾಡ್ಲಿ ಅಂತ. ಬೇಗ ಬಾರ ಮಗಲೇ, ಗೊತ್ತಾಯ್ತು. ಈ ದೇಶದಲ್ಲಿರೋ ಕೆಲ್ಸದ ಟೆನ್ಷನ್ಗೆ ಬೇಡ ಬೇಡ ಅಂದ್ರು ಮಜಾ ಮಾಡ್ಲಿ ಅಂತ ಸಾಲ ಕೊಟ್ಟು ಪ್ರತಿ ತಿಂಗಳು ಬಡ್ಡಿ ವಸೂಲಿ ಮಾಡೋ ಟೆನ್ಷನ್ಗೆ ಅಸಿಡಿಟಿ ಬಂದ್ಬಿಡ್ತೋ. ಬೇರ್ ಬಿಟ್ಬಿಡ ಮಗ, ಅದಕ್ಕೆ ರೆಡ್ ವೈನ್ ಶುರು ಹಚ್ಕೊಂಡಿದೀನಿ. ಒಳ್ಳೆ ಕೆಲ್ಸಾನೇ ಮಾಡಿದೆ ಬಿಡ. ಉಮಾ, ನೀವೇನ್ ಕುಡಿತೀರಾ? ನಂಗೇನ್ ಬೇಡ. ನೀವೇನ್ ಕುಡಿತಮ್ಮೆ? ಓಡ್ಕಾದೆ ಕುಡಿತ್ಯಾ? ಅಬ್ಬಾ, ನಿನ್ ಭಾಷೆ ಕೇಳಿದ ತಕ್ಷಣ ನನ್ ಕುಡಿಯೋ ಮೂಡೇ ಹೊರಟೋಯ್ತು. ಲೆಟ್ಸ್ ಗೋ. ಏನ್ ಹೇಳು ಮಗ, ಇಂಡಿಯನ್ ಬಿಯರ್ ಮುಂದೆ ಇವೆಲ್ಲ ಗಂಜಲ ಇದ್ದಂಗೆ. 4 ಬಿಯರ್ ಕುಡ್ಕೊಂಡು 2 ವೀಲರ್ ಅಲ್ಲಿ ಸೇಫ್ ಆಗಿ ಡ್ರೈವ್ ಮಾಡ್ಕೊಂಡು ಮನೆ ಸೇರ್ತಾ ಇದ್ದಿದ್ ಜಮಾನಾನೇ ಬೇರೆ ಮಗ. ನಾವ್ ಈ ದೇಶದಲ್ಲಿ ಒಂಥರ ಅಂತರ್ ಪಿಸಾಚಿ ಇದ್ದಂಗೆ ಮಗ. ಒಂದ್ಸರಿ ಊರ್ಗ್ ಹೋಗ್ಬಿಟ್ಟು ಒಂದ್ ಗಾರ್ಮೆಂಟ್ ಶುರು ಮಾಡ್ಬೇಕು ಅಂತ ಅನ್ಸ್ಬಿಡುತ್ತೆ ಕಣ. ಇದ್ದಕ್ಕಿದ್ದಂಗೆ ಈ ಯೋಚನೆ ಯಾಕೋ ಬಂತು? ನಮ್ಮ ಹಳ್ಳಿಗಳಿಂದ ಅರ್ಧಕ್ಕರ್ಧ ಕುಳುಗಳೇ ಹೋಗಿ ಬೆಂಗಳೂರು ಸೇರ್ಕೊಂಡ್ಬಿಟ್ಟಾರೆ ಮಗ. ಹೆಣ್ಮಕ್ಳೆಲ್ಲ ಗಾರ್ಮೆಂಟ್ಸ್ ಅಂತೆ, ಗಂಡಸರೆಲ್ಲ ಸೆಕ್ಯೂರಿಟಿ ಗಾರ್ಡ್ ಅಂತೆ. ಅದಕ್ಕೆ ನಮ್ಮೂರಲ್ಲಿ ಒಂದ್ ಗಾರ್ಮೆಂಟ್ಸ್ ಓಪನ್ ಮಾಡ್ಬಿಟ್ರೆ ಎಲ್ರಿಗೂ ಕೆಲಸ ಕೊಟ್ಟಂಗ ಹೋಯ್ತದೆ, ವ್ಯವಸಾಯನೂ ಮುಂದುವರ್ಸ್ಕೊಂಡು ಹೋಯ್ತಾರೆ. ಎಲ್ಲಾ ಹಳ್ಳಿಗಳಲ್ಲೂ ಇದೇ ಕತೆ. ಹಳ್ಳಿಗಳಲ್ಲಿ ವಯಸ್ಸಲ್ಲಿರೋ ಜನ ನೋಡೋದಿಕ್ಕೆ ಸಿಗೋದಿಲ್ಲ, ಒಳ್ಳೆ ಓಲ್ಡ್ ಏಜ್ ಹೋಮ್ಗಳಿಗೆ ಹೋದಾಗಿರುತ್ತೆ. ಮಗ, ನೀನು ಗಾರ್ಮೆಂಟ್ ಫ್ಯಾಕ್ಟರಿ ಓಪನ್ ಮಾಡೋದಕ್ಕಿಂತ ಪಾಲಿಟಿಕ್ಸ್ ಹೇಳಿದ್ರೆ ಒಳ್ಳೇದ್ ನೋಡು. ಅಯ್ಯೋ, ಇವತ್ತಿನ ರಾಜಕೀಯ ನೋಡಿದ್ರೆ ಸವಾಸನೆ ಬೇಡ ಮಗ. ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು, ಅಜೀಜ್ ಪ್ರೇಮ್ಜಿ ಅವರು ಎಕಾನಮಿ ಬೆಳೆಸಿಲ್ಲ ನಮ್ ದೇಶದ್ದು. ಒಳ್ಳೆ ಕೆಲಸ ಮಾಡಕ್ಕೆ ರಾಜಕೀಯನ ಮಾಡ್ಬೇಕಾ? ನನಗೂ ಅದೇ ಆಸೆ ಕಣ. ಒಂದು ಒಳ್ಳೆ ಸಾಫ್ಟ್ವೇರ್ ಕನ್ಸಲ್ಟಿಂಗ್ ಅಂಡ್ ಟ್ರೈನಿಂಗ್ ಸೆಂಟರ್ ಶುರು ಮಾಡಿ, ಅದ್ರ ಬ್ರಾಂಚ್ ಬೆಂಗಳೂರಲ್ಲಿ ಓಪನ್ ಮಾಡಿ, ಕನ್ನಡದವ್ರಿಗೆ, ಅದರಲ್ಲೂ ನಮ್ಮ ಹಾಗೆ ಹಳ್ಳಿಗಳಿಂದ ಬಂದವ್ರಿಗೆ ಫ್ರೀ ಟ್ರೈನಿಂಗ್ ಕೊಟ್ಟು, ಇನ್ಕ್ಲೂಡಿಂಗ್ ಇಂಗ್ಲಿಷ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂಡ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಅವ್ರನ್ನೆಲ್ಲ ಈ ದೇಶಕ್ಕೆ ಕರೆಸ್ಕೊಂಡು ಈ ದೇಶದಲ್ಲಿರೋ ಎಲ್ಲಾ ಫಾರ್ಚ್ಯೂನ್ 500 ಕಂಪನೀಸ್ ಅಲ್ಲಿ ನಮ್ ಕನ್ನಡದವ್ರು ಇರ್ಬೇಕು, ನಮ್ ಕನ್ನಡದವ್ರು ಮೆರಿಬೇಕು. ಆಗ ನಾನ್ ಕರ್ನಾಟಕದಲ್ಲಿ ಹುಟ್ಟಿದಕ್ಕೂ ಸಾರ್ಥಕ ಆಗುತ್ತೆ. ಮಾಡು ಮಗ, ಮಾಡು. ಯಾರು ಮಾಡ್ತಾರಲ್ಲ, ಏನ್ ಬೇಕು ಕೇಳು, ನಾನ್ ಸಪೋರ್ಟ್ ಮಾಡ್ತೀನಿ, ಮಾಡ್ಲಾ?
It's 11 o'clock and I'm trying to sleep over here. If you don't go to sleep now, I'm calling the cops. ವಾಗ ನಿಮ್ಮ ಅಜ್ಜೆ ಕಂಡಿದ್ದೀನಿ ಬಂದ್ಬಿಡ ಇಲ್ಲೇ Hey, you guys have a problem? Hey, chill, man. Cool. Hey, I'm trying to sleep over there. If you guys don't shut up, I'm gonna call the cops. Okay? Okay. Relax, man. You aliens? ಮಗ ನಮ್ಮನ್ನ ಏನೇನಂತೇನೆ ನನ್ ಮಕ್ಳ ನಮ್ಮೂರಲ್ಲಿ ಕುಡಿಯಕ್ಕೆ ನೀರಿಲ್ಲ ಅಂತಂದ್ರೆ ನಿಮ್ಗಿಲ್ಲಿ ಎಡಗಡೆ ತಿರುಗಿಸಿದ್ರೆ ಬಿಸಿನೀರು ಬಲಗಡೆ ತಿರುಗಿಸಿದ್ರೆ ತಣ್ಣೀರು ಏನ ಗುರಾಯಿಸ್ತ ನಿಮ್ಗಿಲ್ಲ 5 ನಿಮಿಷ ಕರೆಂಟ್ ಹೋದ್ರೆ ಬ್ಲಾಕ್ ಡೇ ಸೆಲೆಬ್ರೇಟ್ ಮಾಡ್ತೀರಾ ನಮ್ಮಲ್ಲಿ ಓದೋದಿಕ್ ವಿದ್ಯಾರ್ಥಿಗಳೇ ಕರೆಂಟ್ ಇಲ್ವಲ್ಲೇ ಬಿಡ ಬಿಡ ಏಯ್ ತಿಂದಿದ್ ಹೆಚ್ಚಾಗಿ ನನ್ ಮಕ್ಳ ಬೇರೆ ದೇಶಕ್ಕೆ ಹೋಗಿ ಬಾಂಬ್ ಆಗ್ತಿರಲ್ಲೇ ಬಿಡಲ್ಲೇ You wanna fight? You wanna fight with me? ಏಯ್ ಏನ ನನ್ ಮಗನೆ If I hear any more sound, ಏನಾಯ್ತು? I will definitely call the cops. ಹೊಡೆದ್ರೆ ಕೆಂಪಳೆ ಕಿತ್ಕೊಂಡ್ ಬರ್ಬೇಕು ಲೋ ಮಗ ಸ್ವಲ್ಪ ಸುಮ್ಮನೆ ಇರ್ತೀಯಾ ನೋಡು ಈ ದೇಶದ ಲಾ ಗೊತ್ತಲ್ವಾ ಅಟೆಂಪ್ಟ್ ಟು ಮರ್ಡರ್ 20 ವರ್ಷ ಮರ್ಡರ್ 40 ವರ್ಷ ಜೈಲು ಕಣೋ ಸ್ವಲ್ಪ ಸುಮ್ಮನೆ ಇರ್ ನೀನು ಸಾರಿ ಮ್ಯಾನ್ ಈಸ್ ಟೋಟ್ಲಿ ಡನ್ ಪ್ಲೀಸ್ ಡೋಂಟ್ ಮೈಂಡ್ ಓಕೆ One phone call and he'll be in trouble. ಚಿನ್ನು, ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಏನಾಗಿದೆ ನಿನ್ಗೆ? ರೂಪ ಏನಿಲ್ಲ ಸ್ವಲ್ಪ ಕುಡಿದು ಬಿಟ್ಟಿದ್ದಾನೆ ಬನ್ನಿ ಊಟ ಮಾಡೋಣ ಎಷ್ಟು ಸಲ ಲವ್ ಕುಡಿಬೇಡ ಕುಡಿಬೇಡ ಅವನ ಕನ್ನಡದಲ್ಲಿ ಹಂಗ್ ಬೈತಾ ಬಿದ್ದಿದ್ಯಾ ಅವನಿಗೆ ಏನ್ ಅರ್ಥ ಆಗುತ್ತೆ ಅಂತ ಅವನಿಗೆ ಅರ್ಥ ಆಗ್ತಾ ಇರ್ಲಿ ಅಂತಾನೆ ಕಣ ಕನ್ನಡದಲ್ಲಿ ಬೈದಿದ್ದು ಕೆಮ್ಮುದ್ರು ಸೂ ಮಾಡೋ ಡಬ್ಲ್ಯೂ ನನ್ ಮಕ್ಳು ನನಗ್ ಗೊತ್ತಿಲ್ವಾ ಏನದು WWW ಅಂದ್ರೆ ವರ್ಕು ವೈಫ್ ವೆದರ್ ತಗೋ ವರ್ಕು ಸೋಮವಾರ ಓದೋನ್ಗೆ ಶುಕ್ರವಾರ ಕೆಲಸ ಇರುತ್ತೆ ಅಂತ ಗ್ಯಾರಂಟಿ ಇಲ್ಲ ಈ ದೇಶದಲ್ಲಿ ವೈಫು ಗಂಡ ಊಸ್ದ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಇನ್ನೊಬ್ಬನ ಜೊತೆ ಓಡಾಯ್ತಾಳೆ ಇನ್ ವೆದರ್ ಬೆಳಗ್ಗೆ ಚೆನ್ನಾಗಿರ್ತದೆ ಮಧ್ಯಾಹ್ನ ಸುಂಡ್ರ ಗಾಳಿ ಬರ್ತದೋ ಸ್ನೋನೇ ಬೀಳ್ತದೋ ಯಾ ನನ್ ಮಗನ ಗತಿ ದೇಶದಲ್ಲಿ ನನ್ ಮಕ್ಳಿಗೆ ಏನಾರ ಬೆಂಗಳೂರು ವೆದರ್ ಏನಾರ ಸಿಕ್ಬಿಟ್ಟಿದ್ರೆ ಹಿಡಿಯಕಾಯ್ತಾ ಇದೆ ಇವ್ರನ್ನ ಸ್ವಾಮಿ ಲೇಟ್ ನಡೀರಿ ಮಲ್ಕೋಣ ಬೆಳಗ್ಗೆ ಬೆಟ್ಟ ಬೇರೆ ಹುಷಾರಿಲ್ವಾ ಮತ್ತೆ ನಿಮ್ ಲ್ಯಾಪ್ಟಾಪ್ ಬ್ಯಾಗ್ ಎಲ್ಲಿ 1 2 3 4 ಒಟ್ಟೊಟ್ಟಿಗೆ 4 ಕ್ವಶನ್ ಕೇಳಿದ್ರೆ ನಾನು ಯಾವ್ದಕ್ಕೆ ಅಂತ ಉತ್ತರ ಹೇಳಿ ನಿನ್ ಕೈಗೆ ಸರಿಯಾಗಿ ಸಿಗೋದೇ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತಿದ್ದಲ್ಲ ಅದಕ್ಕೆ ನಮ್ ಕಂಪ್ನಿಯವರು ಪರ್ಮನೆಂಟ್ ನಿನ್ ಜೊತೆ ರೊಮ್ಯಾನ್ಸ್ ಮಾಡ್ಕೊಂಡಿರ್ಲಿ ಅಂತ ಮನೆ ಕಳ್ಸಿದಾರೆ ಏನ್ರಿ ಇದು ಕೆಲ್ಸ ಹೋಯ್ತಾ ಅದಿನ ಇಷ್ಟು ಸುಲಭವಾಗಿ ಹೇಳ್ತಿದ್ದೀರಾ ವಾಟ್ ಟು ಡೂ ನನ್ ಪರ್ಸನಲ್ ಫೈಲ್ಸ್ನೆಲ್ಲ ಫ್ಲಾಶ್ ಡ್ರೈವ್ ಹಾಕೊಡ್ತೀನಿ ಅಂತ ಹೇಳ್ದ ಹೊರಟೋದ ಆಮೇಲೆ ನಮ್ ಸೆಕ್ಯೂರಿಟಿ ಅವನ್ ಬಂದ ಯು ಹ್ಯಾವ್ 30 minutes ಟು ಪ್ಯಾಕ್ ಯುವರ್ ಪರ್ಸನಲ್ ಬಿಲಾಂಗಿಂಗ್ ಸರ್ ಅಂತ ಹೇಳ್ದ ಅವನಷ್ಟೇ ಹೇಳಿದ್ರೆ ಪರವಾಗಿಲ್ಲ ಆದ್ರೆ ನಾನೆಲ್ಲ ಪ್ಯಾಕ್ ಮಾಡ್ಕೊಳ್ಳೋ ತನಕ ಒಳ್ಳೆ ಕಳ್ಳರನ್ ಕಾಯೋ ತರ ಕಾಯ್ತಾ ನಿಂತ್ಕೊಂಡ್ಬಿಟ್ಟ ನನ್ ಕಲೀಗ್ಸ್ ಬಂದ್ರು ಫಾರ್ಮಲ್ ಆಗಿ ಒಂದು ಶೇಕ್ ಹ್ಯಾಂಡ್ ಕೊಟ್ರು ಆಲ್ ದ ಬೆಸ್ಟ್ ಮ್ಯಾನ್ ಅಂತ ಹೇಳಿದ್ರು ಹೊರಟೋದ್ರು ಅಲ್ಲ ಸ್ವೀಟಿ ನಮ್ ಹಿಂದೆ ಒಂದ್ ಸಣ್ಣ ನಾಯಿ ಮರಿ 2 ದಿನ ಸುತ್ತಾಡಿದ್ರು ಅದ್ರ ಜೊತೆ ಒಂದು ಆತ್ಮೀಯದ ಭಾವ ಉಟ್ಕೊಳ್ಳುತ್ತೆ ಆದ್ರೆ ವರ್ಷಾನ್ಗಟ್ಲೆ ಜೊತೆಯಲ್ಲಿ ಕೆಲಸ ಮಾಡಿರ್ತೀವಿ ಕೆಲಸ ಹೋಯ್ತು ಅಂದ ಕೂಡ್ಲೆ ನಮಗೂ ಅವ್ರಿಗೂ ಯಾವುದೇ ರೀತಿ ಸಂಬಂಧನೇ ಇಲ್ಲ ಅನ್ನೋ ತರ ಬಿಹೇವ್ ಮಾಡ್ತಾರಲ್ಲ ಅದೇಗ್ ಸಾಧ್ಯ ಅಂತೀನಿ ಆ ತರ ಸಂಬಂಧ ಬೆಳ್ಸೋಕೆ ನಮ್ಮವರು ತಮ್ಮವರು ಅಂತ ಭಾವ್ಸೋಕೆ ಇದು ಇಂಡಿಯಾ ಅಲ್ಲ ರೀ ನಾವಿಲ್ಲೇನೇ ಮಾಡಿದ್ರು ಪರದೇಸಿಗಳೇ ಇವ್ರೇನೇ ಇದ್ರು ತಲೆ ಕೆಟ್ರೆ ಗನ್ ಎತ್ಕೊಂಡು ಸಿಗ್ದವ್ರನ್ನೆಲ್ಲ ಶೂಟ್ ಮಾಡ್ತಾರೆ ಹೋಗ್ಲಿ ಬಿಡಿ ಒಂದೇ ಸಮ ಕೆಲಸ ಮಾಡ್ತಿದ್ರಿ 1-2 ದಿನ ರೆಸ್ಟ್ ತಗೊಂಡು ಆಮೇಲೆ ಜಾಬ್ ಹುಡುಕಿ ಯಾಕೆ ಇನ್ನು ಕೆಲ್ಸ ಸಿಕ್ಕಿಲ್ವಾ? ಈಗ ಅಕ್ಟೋಬರ್ ತಿಂಗಳಲ್ವಾ ಈ ಲಾಸ್ಟ್ ಕ್ವಾರ್ಟರ್ ಅಲ್ಲಿ ಯಾರೇ ಕೆಲಸ ಕಳ್ಕೊಂಡ್ರು ಕೆಲಸ ಸಿಗೋದ್ ಕಷ್ಟನೇ ಯಾಕೆ ಅಂದ್ರೆ ಎಲ್ಲರೂ ಹಾಲಿಡೇ ಮೂಡಲ್ ಇರ್ತಾರೆ ಮೇಲಾಗಿ ಹೊಸ ಪ್ರಾಜೆಕ್ಟ್ ಯಾರು ದುಡ್ಡು ಹಾಕೋರಿರಲ್ಲ ಜೊತೆಗೆ ಈ ಟೈಮಲ್ಲಿ ಅವನಿಗೆ ಹುಷಾರ್ ಬೇರೆ ಇಲ್ವಂತೆ ಬೆನ್ನೋವು ಕೆಮ್ಮುಂತೆ ಯಾಕೆ ಹಾಸ್ಪಿಟಲ್ ಹೋಗ್ಲಿಲ್ವಾ? ಸುದಿ ಎಂಪ್ಲಾಯರ್ ಕಚಡ ನನ್ ಮಗ ಅವ್ನ್ ಮೆಡಿಕಲ್ ಇನ್ಶೂರೆನ್ಸ್ ಕ್ಯಾನ್ಸಲ್ ಮಾಡಿಸ್ಬಿಟ್ಟವನಂತೆ ಮೇಲಾಗಿ ಬೆನ್ ಸ್ಯಾಲರಿನೂ ಕೊಡ್ತಾ ಇಲ್ವಂತೆ ಹಾಗಾದ್ರೆ ಇವರೇ ಪ್ರೀಮಿಯಂ ಕಟ್ಬೋದಿತ್ತಲ್ಲ? ಅಮ್ಮ ತಾಯೇ ನಿನಗಿನ್ನು ಈ ದೇಶದ ಬಗ್ಗೆ ಗೊತ್ತಿಲ್ಲ ಯಾರಿಗೆ 3 ತಿಂಗಳ ಕೆಲಸ ಇಲ್ಲ ಅಂದ್ರೂ ಅವ್ರ ದುಡ್ಡು ಸಂಪಾದನೆ ಎಲ್ಲ ಮೆಡಿಕಲ್ ಇನ್ಶೂರೆನ್ಸು ಕಾರ್ ಇನ್ಶೂರೆನ್ಸು ಬಾಡಿಗೆ ಅದು ಇದು ಅಂತೆಲ್ಲ ಖರ್ಚಾಗಿ ಕೊನೆಗೆ ಭಿಕ್ಷೆ ಪಡೋ ಸ್ಥಿತಿಗೆ ಬಂದ್ಬಿಡ್ತೀವಿ. ಮತ್ತೆ ಈಗ ಇವ್ರ ಹೆಲ್ತ್ ಹೇಗಿದೆ? ಅಷ್ಟೊಂದೇನ್ ಸೀರಿಯಸ್ ಅಲ್ಲ ಅನ್ಕೊಂತೀನಿ ಯಾವಾಗ್ಲೂ ಕಂಪ್ಯೂಟರ್ ಮುಂದೆ ಕೂತಿರ್ತಾನಲ್ಲ ಅದಕ್ಕೆ ಸ್ವಲ್ಪ ಬೆನ್ನೋವು ಬಂದಿರ್ಬೇಕು ಅಷ್ಟೇ ಆದ್ರೆ ಇನ್ನೆಷ್ಟ್ ಖರ್ಚಾಗತ್ತೆ? ಡಾಕ್ಟರ್ ತೋರಿಸ್ಬೋದಿತ್ತಲ್ಲ? ಈ ದೇಶದ ಕತೆ ಕಟ್ಕೋ ಲಾಸ್ಟ್ ಮಂತ್ ಹೇಮಂತ್ ಮಗುಗೆ ಬರೀ ನೆಗಡಿ ಅಂತ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಕ್ಕೆ ಅದು ಇದು ಅಂತ ಟೆಸ್ಟ್ ಮಾಡಿ 3 ದಿವಸ ಇಟ್ಕೊಂಡು $15,000 ಬಿಲ್ ಕಳ್ಸವ್ರಂತೆ ಹತ್ತತ್ರ 7 ಲಕ್ಷ. ಅಷ್ಟೊಂದಾ?
ಅದಕ್ಕೆ ಹೇಳೋದು ಈ ದೇಶದಲ್ಲಿ ಮೆಡಿಕಲ್ ಇನ್ಶೂರೆನ್ಸ್ ಇಲ್ಲ ಅಂದ್ರೆ ಬದುಕಿದ್ದವನ್ ಸತ್ತ. ಎಂಥದ್ದು ಇದು ದನದ ಕಲ್ಗಜ್ಗಾಕು ಒಣಗಿದ ವೇಸ್ಟ್ ತರಕಾರಿ ಇದ್ದಾಗಿದೆ. ಅವತ್ ಹೇಳಿದ್ರಿ ನಿಂದೇನ್ ಅಡ್ಗೆ ಇಲ್ಲಿ ಬಗೆ ಬಗೆ ತಿಂಡಿ ಸಿಗತ್ತೆ ಅಂತ. ಇವತ್ತು ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ, ಒಂದೇ ತರ ತಿಂತಾ ಇದ್ರೆ ಬೇಜಾರಾಗುತ್ತೆ ಅಂದೆ ಅಷ್ಟೇ. ಓ ಅಂದ್ರೆ ಅಪರೂಪಕ್ಕೆ ಕಲ್ಗಚ್ಚು ಓಕೆ ನಿಮ್ಗೆ. ಈಗ ಏನಪ್ಪ, ಈಗ ನಿನಗೆ ಈ ಊಟ ತಿಂದು ತಿಂದು ಬೇಜಾರಾಗಿದೆ ಅಷ್ಟೇ ತಾನೇ? ಈಗ ನಿನ್ಗೇನ್ ಬೇಕು ಹೇಳು. ಒಳ್ಳೆ ಬಿಸಿ ಬಿಸಿ ಮುದ್ದೆ, ನಾಟಿ ಕೋಳಿ ಸಾರು ಸಿಕ್ಕಿದ್ರೆ ನೋಡಪ್ಪ. ಅಷ್ಟೇ ತಾನೇ? ಒಂದ್ ನಿಮಿಷ ತಡಿ. ಏನ ಮಗ ಸಮಾಚಾರ? ನಾಡಿದ್ ನಿಮ್ ಊರಿಗೆ ಬರ್ತಾ ಇದೀವಪ್ಪ. ಅಬ್ಬಾ ಪುಣ್ಯಾತ್ಮ ಕೊನೆಗೂ ಮನ್ಸ್ ಮಾಡ್ದಲ್ಲೂ. ನಾವಿಬ್ರೇ ಅಲ್ಲ, 4 ಜನ ಬರ್ತಾ ಇದೀವಿ. ಜೊತೆಗೆ ಕರ್ಜಿಕಾಯಿ ಚಕ್ಲಿ ಎಲ್ಲ ಬರ್ತಿದೆ, ಮೇಡ್ ಇನ್ ಇಂಡಿಯಾ. ಗೊತ್ತಾಯ್ತ್ ಬಿಡು. ಈಗ ವಿಷಯ ಏನಪ್ಪಾ ಅಂತಂದ್ರೆ, ನಮ್ಮಪ್ಪನ್ ಬಾಯ್ ಕೆಟ್ಟಿದ್ಯಂತಪ್ಪ. ಸರಿ ಬಿಡು, ಖಾರ ರುಬ್ಕೋತೀವಿ ಹಂಗಾರೆ. ಈಗ ನೋಡಪ್ಪ, ನಾಲ್ಗೆ ಒಂದಿಷ್ಟು ಕೆಲಸ ಮಾಡ್ತಿದೆ ಅಂತ ಅನ್ಸುತ್ತೆ. ಇಲ್ಲಿ ಈ ದೇಶದ ಜನ ಉಪ್ಪು ಖಾರ ತಿನ್ನಲ್ವಾ? ಅಪ್ಪ, ನಮ್ ಧಾರವಾಡದ ಕಡೆಯವ್ರು ಊಟಕ್ಕೆ ಮೆಣಸಿನ್ಕಾಯಿ ನೆಂಚ್ಕೊಂಡ್ ತಿಂತಾರಲ್ಲ, ಹಂಗೇನಾರು ಇಲ್ಲಿ ಯಾವಾರು ತಿಂದ ಅಂತ ಇಟ್ಕೋ, ಅವನ್ ಸತ್ತ ಅಂತಾನೆ ಲೆಕ್ಕ. ಏನಂಕಲ್, ಹೆಂಗಿತ್ತು ಅಮೆರಿಕಾ? ಎಲ್ಲೆಲ್ಲಿ ಹೋಗಿದ್ರಿ? ಯಾವ ಜಾಗ ಇಷ್ಟ ಆಯ್ತು ನಿಮ್ಗೆ? ಅರ್ಧ ಮುಕ್ಕಾಲ್ ದೇಶ ನೋಡ್ದಂಗ ಆಯ್ತಪ್ಪ. ಗ್ರ್ಯಾಂಡ್ ಕ್ಯಾನ್ಯನ್ ಚೆನ್ನಾಗಿತ್ತು ನೋಡು. ಈ ದೇಶ ಎಲ್ಲೋದ್ರೂ ಒಂದೇ ರೀತಿ ಕಣ ಜಾಗಗಳು, ಹಾಗೇನೆ ಜನನೂ ಒಂದೇ ರೀತಿ. ರಸ್ತೆ ಎಲ್ಲ ಒಂದೇ ತರ ಗೆರೆ ಎಳೆದಂಗೆ, ಕಟ್ಟಡಗಳು ಎಲ್ಲ ಪೆಟ್ಟಿಗೆ ಜೋಡಿಸ್ದಂಗೆ. ನಮ್ಮ ದೇಶ ಹಂಗಲ್ಲ. 40 ಕಿಲೋಮೀಟರ್ ಮುಂದ್ಗಡೆ ಹೋಗು, ಅಲ್ಲಾಡೋ ಭಾಷೆ ಒಂದೇ ಇರಬಹುದು, ಆದ್ರೆ ಉಚ್ಚಾರಣೆ ಬೇರೆ, ಮಾತಾಡೋ ರೀತಿ ಬೇರೆ, ಪೋಷಾಕು ಬೇರೆ. ಒಂಥರ ಏನೇ ಹೇಳು, ನಮ್ಮ ದೇಶ ಕಲರ್ಫುಲ್ ದೇಶ. ಬಟ್ ಏನೇ ಹೇಳು, ಯುರೋಪ್ ಯುರೋಪೇ. ಓ, ಯುರೋಪ್ಗೆ ಹೋಗಿದ್ರೇನು? ಹೂನಪ್ಪ, 15 ದಿವ್ಸದ ಪ್ಯಾಕೇಜ್ ಮಾಡ್ಸಿದ್ದ. ಇಂಡಿಯಾದಿಂದ ಬರ್ತಾನೆ ಯುರೋಪ್ ನೋಡ್ಕೊಂಡ್ ಬಂದ್ಬಿಟ್ವಿ. ನೀವೇ ಪುಣ್ಯಾತ್ಮರಂಟಿ. ಯುರೋಪ್ ಇರ್ಲಿ, ಅಮೆರಿಕಲ್ಲಿ ಇದ್ಕೊಂಡೆ ಕಾಲ್ ಭಾಗ ನೋಡಿಲ್ಲ ನಾವು. ಬೇಡ ಅಂದ್ರೆ ಬಿಡ್ಬೇಕಲ್ಲ ಇವನು, ಹೇಳ್ಕೊಂಡೋಗಿ ತೋರಿಸ್ದ. ಅಪ್ಪ, ಆಗ ಈಗ ಅನ್ಕೊಂಡ್ರೆ ಯಾವ ಕೆಲ್ಸನೂ ಆಗಲ್ಲ. ಅವಕಾಶ ಸಿಕ್ಕಾಗ ನೋಡಿ ಎಂಜಾಯ್ ಮಾಡ್ತಾ ಇರ್ಬೇಕು. ಬಾಬು, ರಾತ್ರಿ 9:30 ಆಗ್ತಾ ಬಂತು, ಇನ್ನು ಬೆಳಕಾಗಿ ಇದೆಯಲ್ಲ ಇಲ್ಲಿ. ಬೇಸಿಗೆ ಕಾಲದ ಸನ್ಸೆಟ್ ಆಗೋದೆ 10 ಗಂಟೆ ಮೇಲೆ. ಆಗ ವಿಳ್ಳಿದೆಲೆ ಬೇರೆ ಸಿಗುತ್ತೇನೆ ಇಲ್ಲಿ? ಎಲ್ಲ ಸಿಗುತ್ತೆ. ಒಂದೆಲೆ 20 ಸೆಂಟು. 20 ಸೆಂಟಾ? ಹಂಗಾದ್ರೆ $1 5 ಎಲೆನ? ಅಲ್ಲಪ್ಪ, 11 ರೂಪಾಯಿ ಆಗೋಗುತ್ತಲ್ಲೋ ಒಂದೆಲೆಗೆ. ಅಯ್ಯೋ, ಹಂಗೆ ನಾವು ಲೆಕ್ಕ ಹಾಕ್ತಾ ಹೋಗ್ಬಿಟ್ರೆ ಉಪವಾಸ ಇರ್ಬೇಕಾಯ್ತದ ಅಷ್ಟೇ. ಬಾಬು, ನಿಮ್ ಮನೆ ಮಾತ್ರ ತುಂಬಾ ಚೆನ್ನಾಗಿದೆ ಕಣಪ್ಪ. ಎಲ್ಲ ಮರದ ಮನೆ ಕಣಮ್ಮ, ನೋಡಕ್ ಚೆನ್ನಾಗವೆ. ಒಂದ್ಸರಿ ಬಿರುಗಾಳಿ ಬಂತಂದ್ರೆ ಎಲ್ಲ ನೆಲ್ಸಮ ಆಗೋಯ್ತವೆ. ನಮ್ ದೇಶದಲ್ಲಿ ಇಟ್ಟಿಗೆ ಸಿಮೆಂಟ್ ಹಾಕಿ ಮನೆ ಕಟ್ತೀವಿ, ಭೂಕಂಪ ಬಂದ್ರೆ ಖುಷಿ ಅಲ್ವೇ? ಜನ ಸಾಯಲ್ವೇ? ಎಲ್ಲ ಅವ್ರವ್ರ ಹಣೆ ಬರಹ. ಈಗ ನಿಂದು ಗ್ರೀನ್ ಕಾರ್ಡ್ ಬಂತಂತೆ, ಮನೆ ಕೊಂಡ್ಕೊಂಡಿದೀಯ, ಇನ್ನಿಲ್ಲೇ ಸೆಟ್ಲ? ಅಯ್ಯೋ, ಈ ದೇಶದಲ್ಲ, ಈ ಗಳಿಗೆಯಲ್ಲಿ ಏನಾದ್ರು ನನ್ನ ಹೆಂಡತಿ ಇಂಡಿಯಾ ಹೋಗೋಣ ಅಂತ ಹೇಳಿದ್ರೆ ನಾನ್ ರೆಡಿ. ಆದ್ರೆ ಹಂಗ ಹೇಳಲ್ವೇ? ಯಾಕೋ ಪಾಪ ಅವಳ ಮೇಲೆ ಗೂಬೆ ಕೂರಿಸ್ತಾ ಇದೀಯಾ? ಅಯ್ಯೋ, ನಾನು ನನ್ನ ಹೆಂಡತಿ ಒಬ್ಳ ಬಗ್ಗೆ ಹೇಳ್ತಾ ಇಲ್ಲ. ಈ ದೇಶದಲ್ಲಿರೋ 95% ಹೆಣ್ಮಕ್ಳಿಗೆ ಈ ದೇಶದಲ್ಲಿರೋ ಸುಖ ಬಿಟ್ಟು ಇಂಡಿಯಾಗ ವಾಪಸ್ ಹೋಗೋ ಮನ್ಸೇ ಇಲ್ಲ. ಅದೇನಪ್ಪ ಅಂತ ಸುಖ ಸುರಿತಾ ಇರೋದಿಲ್ಲಿ? ಒಂದ ಎರಡ ಅತ್ತೆ ಮಾವಂದ್ರೆ ಸೇವೆ ಮಾಡ್ಬೇಕು ಅಂತಿಲ್ಲ, ನಾದ್ನಿ ಮೈದನ್ರ ಕಾಟ ಇಲ್ಲ. ಹಳ್ಳಿಗಳಿಂದ ನೆಂಟ್ರು ಯಾವ್ದಾದ್ರು ಕೆಲ್ಸಕ್ಕೋ ಹಾಸ್ಪಿಟ್ಲ್ಗೋ ಬಂದು ಉಳ್ಕೋತಾರೆ, ಅವ್ರಿಗೆ ಬೇಯಿಸ್ ಹಾಕ್ಬೇಕು ಅನ್ನೋದು ಇಲ್ಲ. ಒಂದ್ಸರಿ ಸಾಂಬಾರ್ ಮಾಡಿದ್ರೆ ಫ್ರಿಜ್ ಅಲ್ಲಿ ಇಟ್ಕೊಂಡು 3 ದಿನ ಅದನ್ನೇ ತಿಂತೀವಿ. ಅದನ್ನು ನಮ್ ಕೈಲೇ ಮಾಡಿಸ್ತಾರೆ. ಮಕ್ಳಿಗೆ ಡೈಪರ್ನು ಗಂಡಂದ್ರೆ ಚೇಂಜ್ ಮಾಡ್ಬೇಕು. ಓಹೋ, ಬೆಂಗಳೂರಲ್ಲಿರೋ ಹೆಣ್ಮಕ್ಳು ಈ ಕೆಲ್ಸ ಎಲ್ಲ ಮಾಡ್ತಾರಾ? ನಾವೇನಾದ್ರೂ ಬೆಂಗಳೂರಲ್ಲಿ ಇದ್ದಿದ್ರೆ
ಕೆಲ್ಸಕ್ಕೊಬ್ಳು ಅಡಿಗೆಗೊಬ್ಳು ಅಂತ ರಾಣಿ ತರ ಇರ್ತಿದ್ವಿ. ಇಲ್ಲೇ ಹೆಂಗಿದಿರಿ? ಅವನ್ನೆಲ್ಲ ಮಾಡಕ್ಕೆ ಗಂಡಂದ್ರು ಅಂತ ನಾವೇ ಇದೀವಲ್ಲ. ಅಮ್ಮ, ಈ ಬಟ್ಟೆ ಒಗೆಯೋ ಮಿಷಿನು, ಪಾತ್ರೆ ತೊಳೆಯೋ ಮಿಷಿನು, ಅದ್ ಯಾವ ಪುಣ್ಯಾತ್ಮ ಕಂಡಿಡಿದ್ನೋ ಅದೇನಾದ್ರೂ ಇರ್ಲಿಲ್ಲ ಅಂದಿದ್ರೆ ನಮ್ಮ ಅರ್ಧ ಜೀವನ ಮುಸ್ರೆ ತಿಕ್ಕೋದು, ಬಟ್ಟೆ ಒಜ್ಜೋದು ಇವೇ ಆಗೋಗಿರೋದು. ಆಹಾ, ಕೊಚ್ಕೊಳ್ಳೋದಕ್ಕೇನು ಕಮ್ಮಿ ಇಲ್ಲ. ನೀವೇ ತಾನೇ ಎಲ್ಲ ಕೆಲಸ ಮಾಡೋದು. ಬೆಳಗ್ಗೆ ತಿಂಡಿ ನೀವೇ ಮಾಡಿ, ಇವ್ರು ಸ್ವಲ್ಪ ರುಚಿ ನೋಡ್ಲಿ. ಬಾ ಉಮಾ. ಯಾಕೋ ಇಷ್ಟು ಕಿತ್ತಾಡ್ತೀರಾ? ಪಾಪ ಮಗು ಮುನಿಸ್ಕೊಂಡು ಹೋಯ್ತು. ಅಪ್ಪ, ಯಾರ್ ಕಿತ್ತಾಡೋದು? ಇವ್ರುಗಳ ನಾವಿರೋದಕ್ ತಮಾಷೆಗೆ ಆಡ್ತಾರಷ್ಟೇ. ಅವ್ರಿಬ್ರೇ ಇದ್ರೆ ಈ ದೇಶಕ್ ಬಂದ್ 6 ವರ್ಷ ಆದ್ರೂ ಸೋಪನ್ ಅಲ್ಲಿಂದ ಹೊತ್ಕೊಂಡ್ ಬಂದು ಹಾಕೋದ್ ಬಿಡ್ಲಿಲ್ಲ. ಅಲ್ಲಿರೋರೆ ಫಾರಿನ್ ಸೋಪು ಅಂತ ಇಲ್ಲಿಂದ ತರ್ಸ್ಕೋತಾರೆ. ಅಮ್ಮೆ, ನೀನು ಈ ದೇಶದ ಬ್ರ್ಯಾಂಡ್ ಸೋಪ್ ಹಾಕೊಂಡ್ ಸ್ನಾನ ಮಾಡ್ದೆ. ಯಾರಾದ್ರೂ ಒಬ್ರಾದ್ರೂ ಗಮ್ ಅಂತ ಇದೆಯಾ ಅಂತ ಹೇಳಿದ್ರ? ಬೇಕಾಗಿರೋದು ಬ್ರ್ಯಾಂಡ್ ಸೋಪ್ ಅಲ್ಲ, ಗಂಧ, ಕರ್ನಾಟಕ ಶ್ರೀಗಂಧ. ಹೆಂಗೆ ಮಗ? ಯಾವತ್ತಾದ್ರೂ ಗಂಡನ್ ಬಗ್ಗೆ ಒಂದ್ ಒಳ್ಳೆ ಮಾತಾಡಿದ್ಯಾಮೆ? ಆಹಾ, ಈ ಹೆಣ್ಮಕ್ಳು ಕಾಲೆಳಕೆ ಅಂತಾನೆ ಉಟ್ಬಿಟ್ಟವ್ರ ಗುರು. ಆಯ್ತು ಕನ್ನಡದ ತುಂಡೆ, ಬೇಗ ಹೋಗಿ ಟಾಯ್ಲೆಟ್ ಯೂಸ್ ಮಾಡ್ಬಾ. ಇವ್ರ ಮುಂದೆ ಇನ್ನೊಂದ್ ಪಿಕ್ಚರ್ ರಿಲೀಸ್ ಮಾಡ್ಬೇಡ. ಮರ್ಯಾದೆ ಕಲಿಬೇಡ ಕಣಮಿ. ಏನೋ ಬಾಬು ಮರ್ಯಾದೆ ಹೋಗುವಂತದ್ದು? ಏನಿಲ್ಲ ಕಣಮ್ಮ, ಲಾಸ್ಟ್ ಇಯರ್ ನ್ಯೂಯಾರ್ಕ್ ಇಂದ ನ್ಯೂ ಜೆರ್ಸಿಗೆ ಇವಳೇ ಡ್ರೈವ್ ಮಾಡ್ತಾ ಇದ್ಲು. ನೆಕ್ಸ್ಟ್ ಎಕ್ಸಿಟ್ ಅಲ್ಲಿ ನಿಲ್ಸು, ಟಾಯ್ಲೆಟ್ ಹೋಗ್ಬೇಕು ಅಂತ ಹೇಳಿ ಮಲ್ಕೊಂಡಿದ್ದೆ. ಚಿನ್ನು, ಇನ್ನು ಎಕ್ಸಿಟ್ ಸಿಗ್ಲಿಲ್ವಾ? ನನ್ನ ಹೊಟ್ಟೆಗ್ ಪ್ರೆಷರ್ ಶುರು ಆಯ್ತಲ್ಲೋ. I'm sorry, I forgot. ವಾಟ್ ಸಾರಿ? ನೆಕ್ಸ್ಟ್ ಎಕ್ಸಿಟ್ ಇನ್ನು 62 ಮೈಲಿ ಇದೆ. I forgot ಬಾಬು, I'm sorry. ನನಗೆ ಎಚ್ಚರಿಕೆ ಆಗಿದ್ದೆ ಈ ಪ್ರೆಷರ್ ಇಂದ. ಅಯ್ಯೋ, ಸಾರಿ ಅನ್ನಲ್ಲ. ಇಂಡಿಯಾದಲ್ಲಾಗಿದ್ರೆ ಯಾವ್ದಾರ ಮರದ ಕೆಳಗೆ ನಿಲ್ಸ್ಬಿಟ್ಟು ಅನ್ಲೋಡ್ ಮಾಡಬಹುದಾಗಿತ್ತು. ಹೆಂಗಪ್ಪ ತಡ್ಕೊಳ್ಳಿ? ನಗಮಿ, ನನ್ ಕಷ್ಟ ನನ್ಗೆ ಅಲ್ಲಿ ಕಿಸಿತಾಳೆ. ಪ್ರಪಂಚದಲ್ಲಿ ಇದಕ್ಕಿಂತ ಸುಖ ಇನ್ನೊಂದಿಲ್ಲ ಕಣಪ್ಪ. ಅಯ್ಯೋ, ಇವನೊಬ್ಬ ಬಂದಲ್ಲಪ್ಪ ಮಾಮ ಬೇರೆ. ಇವನೇನ್ ತಲೆ ತಿಂತಾನೋ ಏನು? Hi, I'm Officer Derek. Is everything all right here? Yeah, I was just feeling sleepy, so I just pulled over to the shoulder. Oh, okay. Is everything all right here? You're okay to move along? Yeah, I'm okay. Thank you. Hey, what are you doing? Nothing. Oh, you're drinking alcohol? No, it is not alcohol. It's an Ayurvedic medicine which we drink in the morning. That looks like alcohol to me. No, officer, no. It is not alcohol. Give it to me. No, officer. It's not. No. No! Get lost! ಎಷ್ಟ್ ದಿವಸದಿಂದ ಕಾಯ್ಕೊಂಡಿದ್ದಮ್ಮೆ ನನ್ ಮರ್ಯಾದೆ ತೆಗಿಬೇಕು ಅಂತ. ಮರ್ಯಾದೆ ಎಂತದ್ದು ನೋಡಿ, ಇವರೆಲ್ಲ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ. ಹೌದು ಕಣಪ್ಪ, ಚೆನ್ನಾಗಿದೆ. ಲೋ ಬಂದ್ಬಿಟ್ಟ, ನಿಲ್ಸ್ಕೊಳ್ಳೋ. ಯಾಕೋ ಏನಾಯ್ತು? ಓವರ್ ಸ್ಪೀಡ್ ಅಂತ ಹಿಡಿತಾ ಇದಾರಪ್ಪ. ಬಂದಲ್ಲಪ್ಪ, ಇನ್ನೇನ್ ಕೇಳ್ತಾನ ಅವನು. Hello, sir. My name is Officer Johnson. You know why I stopped you? I don't know. Do you know how fast you're going? You're going 85. Could you please give me warning this time? I have never gone this speed before. Please. I need to see your driver's license and proof of insurance. Okay. Thank you. I'll be back. Yes, sir. ಅಲ್ಲಿ ಅದೇನ್ ತಗೊಂಡೇ ಹೊರಟೋಗ್ಬಿಟ್ನಲ್ಲ, ಏನ್ ಮಾಡ್ತಾನೆ? $100 ಫೈನು, ಹತ್ತತ್ರ 7-8 ಸಾವಿರ ರೂಪಾಯಿ. ನೆಕ್ಸ್ಟ್ ಟೈಮ್ ಇನ್ಶೂರೆನ್ಸ್ ಕಟ್ಬೇಕಾದ್ರೆ 15% ಜಾಸ್ತಿ ಕಟ್ಬೇಕು. 3 ವರ್ಷದೊಳಗೆ 3 ಟಿಕೆಟ್ ಕೊಟ್ರೆ DLA ಕ್ಯಾನ್ಸಲ್ ಮಾಡ್ಬಿಡ್ತಾರೆ. ನಮ್ ದೇಶದಲ್ಲೂ ಹೀಗೆ ಮಾಡ್ಬೇಕು ನೋಡು. ಫುಟ್ಪಾತ್ ಮೇಲೆ ಪಾಪ ಮಲಗಿರೋ 8 ಜನರ ಮೇಲೆ ಕಾರ್ ಹತ್ಸೋದು, ಸಾಯಿಸೋದು, ಮತ್ತೆ
ಹೊಸ ಡ್ರೈವಿಂಗ್ ಲೈಸೆನ್ಸ್ ತಗೊಂಡು ಇನ್ನೊಂದಷ್ಟು ಜನ ಕೊಲ್ಲಕ್ ತಯಾರಾಗೋದು. ಅದ್ ಸರಿನಪ್ಪ, ಈಗೇನ್ ಮಾಡೋದು? ಏನು ಆಗಲ್ಲ ಆಂಟಿ. ಮಂಜಣ್ಣಂಗೆ ಲಂಚ್ ಅನೌನ್ಸ್ ಮಾಡಿದಿನಲ್ವಾ, ಟಿಕೆಟ್ ಕೊಡ್ದಿರಾ DL ಕೊಟ್ಬಿಟ್ಟು ಆರಾಮಾಗಿ ಹೋಗಿ ಅಂತ ಹೇಳ್ತಾನೆ ನೋಡಿ. ಬಂದ Sir, I'm letting you go with a warning, okay? Here you go, sir. Thanks a lot. Drive the speed limit. ಥ್ಯಾಂಕ್ ಯು Be careful. ಥ್ಯಾಂಕ್ ಯು ಥ್ಯಾಂಕ್ ಯು ರಿಯಲಿ. Bye. ಹೌದಲ್ಲೋ, ನೀ ಹೇಳ್ದಂಗ್ ಬಿಟ್ಟ ಹೇಳಿಲ್ವಾ ಮಂಜಣ್ಣಂಗ್ ಕಾಣಿಕೆ ಕೊಟ್ಟೆ ಅಂದ್ಬಿಟ್ಟು ಅವನೇ ಬಿಡಿಸಿದ್ದು. ಲವ್ ಯಾವ ಮಂಜಾನೋ? ಇಲ್ಲೇ ಇದಾರಲ್ಲೋ, ಎದ್ದೇಳು ಮಂಜುನಾಥ ಎದ್ದೇಳು ಬೆಳಗಾಯಿತು. ಈ ತರ ಎಲ್ಲ ಆದಾಗ ಧರ್ಮಸ್ಥಳಕ್ಕೆ, ತಿರುಪತಿಗೆ, ಮಂತ್ರಾಲಯಕ್ಕೆ ಅಂತ ಕಾಣಿಕೆ ಕಟ್ಟಿಟ್ಬಿಡ್ತೀನಿ, ಪ್ರಾಬ್ಲಮ್ ಸಾಲ್ವ್ ಆಗೋಗುತ್ತೆ. ಹಂಗಾಗಿ ಎಲ್ಲಾ ದೇವ್ರಿಗೂ ಸಾಲ್ಗಾರ ಆಗ್ಬಿಟ್ಟಿದೀನಪ್ಪ. ಈ ಸರಿ ಇಂಡಿಯಾಗ ಹೋದಾಗ ತೀರಿಸ್ಬಿಡ್ಬೇಕು.